ಶ್ರೀಮತೆ ರಾಮಾನುಜಾಯ ನಮಃ. ಭಾಗವತ ಪುರಾಣವನ್ನು ನಾರದರು ವ್ಯಾಸರಿಗೆ ಉಪದೇಶ ಮಾಡುತ್ತಾರೆ. ವ್ಯಾಸರು ತಮ್ಮ ಮಗ ಶುಕರಿಗೆ ಉಪದೇಶ ಮಾಡುತ್ತಾರೆ. ಈ ಮೂರು ಜನರು ದಿವ್ಯ ರೂಪದಲ್ಲಿ ಇರುವುದರಿಂದ ಎಲ್ಲಿ ಭಾಗವತ ಪಾರಾಯಣವಾದರೂ ಅಲ್ಲಿ ಇವರು ಸಾನ್ನಿಧ್ಯ ಮಾಡಿಬಿಡುತ್ತಾರೆ. ಹಿರಿಯರು ಬಂದರೆ ಅವರಿಗೆ ಕೂರುವುದಕ್ಕೆ ಒಂದು ಜಾಗ ನಾವು ಮಾಡಬೇಕು, ಅದು ನಮ್ಮ ಕರ್ತವ್ಯ. ಆದ ಕಾರಣ ಅವರಿಗೆ ಒಂದು ಚಿಕ್ಕ ಮಣೆಯನ್ನು ಆಸನ ಹಾಕಿಡಬೇಕು. ಅದರ ಮೇಲೆ ಅವರು ಕೂರ್ತಾರೆ. ಅವರನ್ನು ನೆಲದಲ್ಲಿ ಕೂರಿಸಬಾರದು. ಆಸನವನ್ನು ಹೇಗೆ ಮಾಡಬೇಕು ಅಂತ ಗೀತೆಯಲ್ಲಿ ಹೇಳಿದೆ. ಕೆಳಗಡೆಗೆ ದರ್ಬೆ, ಆಮೇಲೆ ಅಜಿನವಿಲ್ಲದೆ ಹೋದರೆ ಮರದ ಮಣೆ. ಬರೀ ಮರದ ಮಣೆಯ ಮೇಲೆ ಕೂತ್ಕೊಂಡ್ರೆ ಅನಾರೋಗ್ಯ ಅಂತ ಶಾಸ್ತ್ರ ಹೇಳುತ್ತೆ. ಮರದ ಮೇಲೆ ಕೂಡಿಸಿಕೊಂಡು ಜಪ ಮಾಡಬಾರದು. ಅದಕ್ಕೋಸ್ಕರ ಮಣೆಯ ಮೇಲೆ ಒಂದು ಸಣ್ಣ ಬಟ್ಟೆಯನ್ನು, ರೇಷ್ಮೆಯೋ ಹತ್ತಿರೋ ಬಟ್ಟೆಯನ್ನು ಹಾಕಬೇಕು. ಭಾಗವತ ಪಾರಾಯಣ ಮಾಡುವಂಥವರಿಗೂ ಅಷ್ಟೇ ಕೆಳಗಡೆ 4 ದರ್ಭೆಯನ್ನು ಹಾಕಿ, ಶಾಸ್ತ್ರ ಪ್ರಕಾರ ಕೃಷ್ಣಾಜಿನ ಹಾಕಿ, ಕೃಷ್ಣಾಜಿನದ ಮೇಲೆ ಒಂದು ಚಿತ್ರಾಸನ ಅದನ್ನು ಹಾಕಬೇಕು. ಇದೆಲ್ಲ ಪ್ರಾಚೀನ ಪದ್ಧತಿ. ವ್ಯಾಸನಾರದರಿಗೂ ಕೂಡ ಒಂದು ವಿಶ್ವಕ್ಸೇನಾರಾಧನದಲ್ಲಿ 2 ದರ್ಭೆ ಆಯಾಮ ಮಾಡ್ತಾರಲ್ಲ, ಅದನ್ನು ಮಾಡಿ ಪೀಠದ ಕೆಳಗೆ ಇಟ್ಟುಬಿಟ್ರೆ ಅವರ ದರ್ಭೆಯಲ್ಲಿ ಆವಾಹನವಾಗಿ ಆ ಸ್ವಾಮಿಗಳು ನಾರದರು, ವ್ಯಾಸರು, ಶುಕರು ನಮಗೆ ಅನುಗ್ರಹ ಮಾಡ್ತಾರಪ್ಪ. ಅವರು ಇನ್ನೇನೂ ಉಪಚಾರ ಕೇಳಲಿಲ್ಲ. ಒಂದು ಲೋಟ ಹಾಲು ಕೊಡು ಅಂತ ಕೇಳಲಿಲ್ಲ, ಕಾಫಿ ಕೊಡು ಅನ್ನಲಿಲ್ಲ, ಊಟ ಕೊಡು ಅಂತ ಕೇಳಲಿಲ್ಲ. ಅವ್ರಿಗೆ ನಾವು ಕೊಡೋದು 2 ದರ್ಭೆ, ಒಂದಿಷ್ಟಗಲ, ಒಂದು ಮರದ ಮಣೆ, ಅದರ ಮೇಲೆ ಒಂದು ವಸ್ತ್ರ, ಆಮೇಲೆ ಅಕ್ಷತೆ 2 ಹಾಕ್ತೇವೆ, 2 ಪುಷ್ಪ ಹಾಕ್ತೇವೆ. ಸಂತೋಷವಾಗಿ ನಮಗೆ ವರ ಕೊಡ್ತಾರೆ. ಈ ರೀತಿ ನೀವು ನಡೆದುಕೊಳ್ಳೋದು ಪದ್ಧತಿ ಚೆನ್ನಾಗಿದೆ. ಈ ರೀತಿ ಮಾಡಿ ಅಂತ ನಾನು ನಿಮಗೆ ಹರಿಹರ ಶ್ರೀರಾಮ ಶರ್ಮ ವಿಜ್ಞಾಪನೆ ಮಾಡ್ತೇನೆ. ಇನ್ನೊಂದು ವಿಷಯ, ನಮ್ಮ ಮೇಲುಕೋಟೆಯಲ್ಲಿ ಮೈತ್ರೇಯ ತೀರ್ಥ, ಪರಾಶರ ತೀರ್ಥ ಎಂಬುದಾಗಿ ಒಂದು ಜೋಡಿ ತೀರ್ಥವಿದೆ. ಆ ಜೋಡಿ ತೀರ್ಥದ ವಿಷಯವನ್ನು ಹಿಂದೆ ಹೇಗಿತ್ತು, ಮಧ್ಯಕಾಲದಲ್ಲಿ ಏನಾಯಿತು, ಈಗ ಏನಾಗಿದೆ ಎಂಬುದನ್ನು ನಾನು ಇಲ್ಲಿ ಹೇಳಬೇಕು. ಏಕೆಂದರೆ ನೈಮಿಷಾರಣ್ಯದಲ್ಲಿ ಇನ್ನೆಲ್ಲೋ ಒಂದು ಗಂಗಾ ತೀರದಲ್ಲಿ ವಿಷ್ಣು ಪುರಾಣವನ್ನು ಪರಂಪರೆಯಾಗಿ ಪರಾಶರರು ಹೇಳಿದಂತೆ ಯಾದವಾದ್ರಿಗೆ ಬಂದು ಮೈತ್ರೇಯ ತೀರ್ಥದಲ್ಲಿ ಮೈತ್ರೇಯರಿಗೆ ತಾವು ಪರಾಶರ ತೀರ್ಥದಲ್ಲಿದ್ದು ವಿಷ್ಣು ಪುರಾಣವನ್ನು 2ನೇ ಬಾರಿ ಉಪದೇಶ ಮಾಡಿದ್ದಾರೆ ಎಂದು ನಾರದೀಯ ಪುರಾಣ, ಜ್ಞಾನಕಾಂಡ, ಯಾದವಗಿರಿ ಮಹಾತ್ಮ್ಯದಲ್ಲಿ ಚರಿತ್ರೆ ಇದೆ. ಆದ ಕಾರಣ ವಿಷ್ಣು ಪುರಾಣಕ್ಕೆ ಏನು ಕ್ರಮಗಳುಂಟೋ ಅದೇ ಕ್ರಮಗಳು ಸುಮಾರು ಭಾಗವತ ಪುರಾಣಕ್ಕೂ ಇರುತ್ತೆ. ಈಗ ಭಾಗವತ ಪುರಾಣ ಶುಕರು ಹೇಳಿದ್ದು, ಪರೀಕ್ಷಿತ ರಾಜ ಕೇಳಿದ್ದು, ಅನಂತರ ಶೌನಕರಿಗೆ ಹೇಳಿದ್ದು. ಈ ರೀತಿ ಈ ಋಷಿಗಳ ಪರಂಪರೆಯಲ್ಲಿ ನಮಗೆ ಮೂಲ ಋಷಿಗಳು ವ್ಯಾಸರಿಗಿಂತ ಮುಂಚೆ ಪರಾಶರರಲ್ಲವೇ? ಆದರೆ ಅವರೆಲ್ಲರೂ ವ್ಯಾಸರಲ್ಲಿ ಸೇರಿ ಹೋಗುತ್ತಾರೆ. ಪ್ರತ್ಯೇಕ ಪರಾಶರರಿಗೆ ಏನು ನಾವು ಮಾಡಬೇಕಾಗಿಲ್ಲ, ವ್ಯಾಸರಿಗೆ ಮಾಡಿದರೆ ಆಯಿತು. ಶುಕರಿಗೆ ಯಾತಕ್ಕೆ ಮಾಡ್ತೇವೆ ವ್ಯಾಸರ ಮಗ ಅಂತ ಕೇಳಿದರೆ, ಈ ವ್ಯಾಸರು ಚಿರಂಜೀವಿ,
ಈಗಲೂ ಕೂಡ ಈ ಭೂಲೋಕದಲ್ಲಿ ಇದ್ದಾರೆ. ಅವರು ಜ್ಯೋತಿ ರೂಪದಲ್ಲೋ, ಗಾಳಿ ರೂಪದಲ್ಲೋ, ಜಲ ರೂಪದಲ್ಲೋ, ಯಾವ ರೂಪದಲ್ಲಿದ್ದಾರೋ ಯೋಗಿಗಳು ಅಣಿಮಾದಿ ಸಿದ್ಧಿಯೊಂದಿಗೆ ಅವರಿದ್ದಾರೆ. ನಾರದರು ದೇವಋಷಿ, ಅವರು ಎಲ್ಲ ಲೋಕದಲ್ಲೂ ಸಂಚಾರ ಮಾಡ್ತಾರೆ. ಅವರು ಯಾವುದೋ ಒಂದು ಮೇಲಿನ ಲೋಕದಲ್ಲಿ ತಮ್ಮ ಸ್ಥಾನ ಪಡೆದಿದ್ದಾರೆ. ಹೀಗೆ ಭೂಲೋಕ ಮತ್ತು ಮೇಲಿನ ಯಾವುದೋ ಒಂದು ಲೋಕ, ಇಲ್ಲಿ ಎರಡರಲ್ಲಿ ಇರುವಂಥ ಋಷಿಗಳಾಯಿತು. ಶುಕರು ಚಿಕ್ಕ ವಯಸ್ಸಿನಲ್ಲಿಯೇ ಮೋಕ್ಷಕ್ಕೆ ಪರಮಪದಕ್ಕೆ ಹೊರಟು ಹೋದರು. ಅನಂತರ ಭಗವಂತನ ಸಂಕಲ್ಪದಿಂದ ಪುನಃ ಭೂಮಿಗೆ ಬಂದು ಇಲ್ಲಿ ಒಂದು ರೂಪವನ್ನು ಪಡೆದು ಛಾಯಾಶುಕ ಎಂಬುದಾಗಿ ಇದ್ದು, ಯೋಗಿಗಳೆಲ್ಲ ಅವರ ಮಕ್ಕಳು, ಪೀವರಿಯಿಂದ ಅವರ ಹೆಂಡತಿ ಶುಕರಿಗೆ, ಇದೆಲ್ಲ ಹರಿವಂಶ ಪುರಾಣದಲ್ಲಿ ಭಾರತದ 19ನೇ ಪರ್ವದಲ್ಲಿದೆ ಚರಿತ್ರೆ. ಆದ್ದರಿಂದ ಮೋಕ್ಷಕ್ಕೆ ಹೋಗಿ ಇದ್ದು ಬಂದವರು ಶುಕರು, ಲೋಕಾಂತರದಲ್ಲಿದ್ದು ಇಲ್ಲಿಗೆ ಬರೋವರು ನಾರದರು, ಈ ಲೋಕದಲ್ಲೇ ಇದ್ದು ಬರೋವರು ವ್ಯಾಸರು. ಈ 3 ಜನರು ನಮಗೆ ಭಾಗವತ ಪುರಾಣದಲ್ಲಿ ಅನುಗ್ರಹ ಮಾಡ್ತಾರಪ್ಪ. ಆದ ಕಾರಣ ಅವರ ಧ್ಯಾನ ಮಾಡುವುದು, ಅವರಲ್ಲಿ ಸಾನ್ನಿಧ್ಯ ಮಾಡೋದರಿಂದ ನಮ್ಮ ಕಣ್ಣಿಗೆ ಬೀಳೋದಿಲ್ಲ, ಅಥವಾ ಯಾರಿಗಾದರೂ ಸಾಕ್ಷಾತ್ಕಾರ ಆಗಬಹುದು. ಸುಮಾರು 12 ವಯಸ್ಸಿಗೆ ಚಿಕ್ಕದಾಗಿರೋ ಮಕ್ಕಳಿಗೆ ಇಂಥ ಸಾಕ್ಷಾತ್ಕಾರವಾಗತ್ತೆ. ಶುದ್ಧವಾದ ಮನಸ್ಸಿರುವ ಹೆಂಗಸರಿಗಾಗತ್ತೆ. ಇದೆಲ್ಲ ನಾವು ಅನುಭವದಿಂದ ಹಿರಿಯರು ಹೇಳಿದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಒಟ್ಟಿನಲ್ಲಿ ಭಾಗವತ ಪುರಾಣದ ಪಾರಾಯಣ ಅದು ಅರ್ಥವಾಗೋದಿಲ್ಲ. ಆದ್ದರಿಂದ ತಮಿಳಿನಲ್ಲಿ, ಕನ್ನಡದಲ್ಲಿ ಸಾರವಾದ ಅರ್ಥವನ್ನು ವಿವರಣೆ ಕೊಡೋದು ಪದ್ಧತಿ. ಅದರಲ್ಲಿ ಧ್ರುವ ಚರಿತ್ರೆ, ಪ್ರಹ್ಲಾದ ಚರಿತ್ರೆ ಇತ್ಯಾದಿಗಳ ಹಾಗೆ ಭಾಗವತದಲ್ಲಿ ಶ್ರೀಕೃಷ್ಣನ ಚರಿತ್ರೆ ವಿಸ್ತಾರವಾಗಿದೆ. ಇಲ್ಲಿ ನಾವು ವಿಶೇಷ ಪೂಜೆಯನ್ನು ನರಸಿಂಹಾವತಾರದಲ್ಲಿ 7ನೆಯ ಸ್ಕಂದದಲ್ಲಿ ಒಂದು ಕೋಸಂಬರಿ, ಪಾನಕ ಇವುಗಳೆಲ್ಲ ನೈವೇದ್ಯ ಮಾಡಬೇಕು ನರಸಿಂಹರಿಗೆ, ಶಾಂತಿ. ಅನಂತರ ಕೃಷ್ಣ ಜನ್ಮ, ಅದರಲ್ಲಿ ಯಾವುದಾದರೂ ಭಕ್ಷಣವನ್ನು ಮಾಡಬಹುದು. ಅನಂತರ ಗೋವರ್ಧನೋದ್ಧರಣ ಮಾಡಿ ಗೋವಿಂದ ಪಟ್ಟಾಭಿಷೇಕ, ಆವಾಗ ಒಂದು ಸಾಲಗ್ರಾಮವನ್ನು ಇಟ್ಟು ಹಾಲಿನಲ್ಲಿ ಅಭಿಷೇಕ ಮಾಡಬೇಕು. ನೈವೇದ್ಯ ಏನು ಬೇಕಾದರೂ ಮಾಡಬಹುದು. ಅನಂತರ ರುಕ್ಮಿಣಿ ಕಲ್ಯಾಣ, ಅದನ್ನು ಸಂಗ್ರಹವಾಗಿ ಯಾವ ರೀತಿ ಮಾಡಬಹುದೋ ಸಂತೋಷವಾಗಿ ಮಾಡಿ ಅದರಲ್ಲಿ ದಕ್ಷಿಣೆಯನ್ನು, ತಾಂಬೂಲ ದಕ್ಷಿಣೆಯನ್ನು ಎಲ್ಲರಿಗೂ ಕೊಡಬೇಕು. ದ್ವಾರಕಾಯಾಮಭೂದ್ರಾಜನ್ ಮಹಾಮೋದ ಪರೌಕಸಾಂ ರುಕ್ಮಿಣ್ಯಾ ರಮಯೋಪೇತಂ ದೃಷ್ಟ್ವಾ ಕೃಷ್ಣಂ ಶ್ರಿಯಃಪತಿಂ ಎಂಬುದಾಗಿ ಶ್ಲೋಕ. ತಾಂ ರಾಜಕನ್ಯಾಂ ರಥಮಾರುರುಕ್ಷತೀಂ ಎಂಬುದಾಗಿ ರುಕ್ಮಿಣಿಯನ್ನು ರಥದಲ್ಲಿ ಕೂರಿಸಿಕೊಂಡು ಬಂದದ್ದು, ದ್ವಾರಕೆಗೆ ಬಂದು ದ್ವಾರಕೆಯಲ್ಲಿ ಮದುವೆಯಾದದ್ದು. ಈ ಪ್ರಸಂಗವನ್ನು ಓದಿ ಎಲ್ಲರಿಗೂ ಕೂಡ ಅಕ್ಷತೆ, ಮದುವೆಯ ತಾಂಬೂಲ ಇತ್ಯಾದಿಗಳನ್ನು ಕೊಡುವುದು ಪ್ರಾಚೀನವಾದ ಪದ್ಧತಿ. ಭಾಗವತ ಪಾರಾಯಣ ಮುಗಿಯುವಾಗ ಭಾಗವತರೆಂದರೆ ಭಾಗವತ ಪುರಾಣವೂ ಹೌದು, ಭಗವದ್ಭಕ್ತರೂ ಕೂಡ ಭಾಗವತರೇ. ಭಕ್ತರಿಗೆಲ್ಲ ಅನ್ನದಾನವನ್ನು ಮಾಡಬೇಕು ಎಂಬುದಾಗಿ ಒಂದು ಜಾಗದಲ್ಲಿ ಭಾಗವತದಲ್ಲೇ ಹೇಳಿದ್ದಾರೆ. ಭಾಗವತ ಮಹಾತ್ಮ್ಯದಲ್ಲೂ ಇದೆ. ಆದುದರಿಂದ ನೀವು ನಡೆಸ್ತಾ ಇರುವ ಸಪ್ತಾಹ ಭಾಗವತ ಪುರಾಣದಲ್ಲಿ ಈ ಪ್ರಸಂಗಗಳಲ್ಲಿ ಈ ರೀತಿ ನಡೆದುಕೊಂಡರೆ ಅದು ಶ್ರೇಯಸ್ಸು ಎಂಬುದಾಗಿ ನನಗೆ ತೋರುತ್ತೆ. ತೋರಿದ್ದನ್ನು ಹೇಳಿದ್ದೇನೆ. ನಿಮಗೆ ಸಾಧ್ಯವಾದ್ದನ್ನು ನೀವೆಲ್ಲ ಮಾಡಬಹುದು. ಶ್ರೀಮತೇ ರಾಮಾನುಜಾಯ ನಮಃ.